ಸ್ವತಂತ್ರ ಬಂದ ಮೇಲೆ 90ನೇ ದಶಕದವರೆಗೆ ಮಾದರಿ ರಾಜಕಾರಣಿಗಳನ್ನು ನಾವು ನೋಡ್ತೇವೆ. ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಅದ್ಭುತ ನಾಯಕರಲ್ಲಿ ಭೈರಪ್ಪ ಬಯಲುಸೀಮೆಯಲ್ಲಿ ಹುಟ್ಟಿ ಬರಗಾಲದಲ್ಲಿ ಬೆಳೆದು ಇಲ್ಲಿ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ ಮತ್ತು ವ್ಯವಸಾಯಕ್ಕೆ ಅವರು ಕೊಟ್ಟ ಆದ್ಯತೆಗಳು ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ. ಯಾಕೆಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ಮಾನವನ ಶೋಷಣೆ ಎಷ್ಟು ನಡೆದಿತ್ತು ಭಕ್ತಖಂಡದಲ್ಲಿ, ಅದನ್ನು ಹೋಗಲಾಡಿಸಲಿಕ್ಕೆ ನಾವು ಸ್ವತಂತ್ರ ಭಾರತದ ಜನರಿಂದ ಆರಿಸಿ ಬಂದಂಥ ಸರ್ಕಾರಗಳು, ಮಂತ್ರಿಮಂಡಲಗಳು, ಕ್ಯಾಬಿನೆಟ್ಗಳು ಎಷ್ಟು ಕೆಲಸ ಮಾಡಬೇಕು ಅನ್ನೋದನ್ನು ಭೈರಪ್ಪಾಜಿ ಅವರ ಕಾರ್ಯಚಟುವಟಿಕೆ ಮೇಲೆ ಇವತ್ತಿನ ಕ್ಯಾಬಿನೆಟ್ ಕೂಡ ಕಲಿತು ಕೆಲಸ ಮಾಡಬೇಕಾದ ಅಗತ್ಯ ಇದೆ. ಇದು ಗೊತ್ತು ನಾವು ಗಮನಿಸಬೇಕಾಗಿದೆ. ಯಾಕೆ ಭೈರಪ್ಪಾಜಿ ಅಂತ ಅವರು ಮಾದರಿ ಆಗ್ತಾರೆ ಅಂದರೆ, ಇವತ್ತಿನ ನೀತಿಗೆಟ್ಟ ಸರ್ಕಾರಗಳು, ಭ್ರಷ್ಟಾಚಾರ ತುಂಬಿರ್ತಕ್ಕಂಥ ಕೊಳಕು ಆಡಳಿತ, ಇವೆಲ್ಲವೂ ಕೂಡ ಭೈರಪ್ಪಾಜಿ ಮತ್ತು ಅವರ ಹಿಂದಿನವರು ನಡೆಸಿದ ಕ್ಯಾಬಿನೆಟ್ ಸರ್ಕಾರಗಳು ನೋಡಿ ಕಲಿಬೇಕು. ಇದನ್ನ ಕಮಿಂಗ್ ಪೊಲಿಟಿಷಿಯನ್ಸ್, ಯುವ ಜನಾಂಗ ಯಾವ ರೀತಿಯ ಈ ದೇಶಕ್ಕೆ ರಾಜಕಾರಣ ಬೇಕಾಗಿದೆ, ರಾಜಕೀಯ ಹುಡಿಯಾಡುಗಳು ಯಾವ ರೀತಿ ತಯಾರಾಗಬೇಕು ಅಂತಕ್ಕಂಥದ್ದು ಈ ಪ್ರತಿಷ್ಠಾನ ಮಾಡಬೇಕಾದಂಥ ಮೊದಲನೇ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಇದರೊಳಗೊಂದು ನೀರಾವರಿ ವಿಷಯ ಬರ್ತಿದ್ದಾರೆ. ಬಹಳ ಅದ್ಭುತವಾದಂಥ ಲೇಖನ ಇದು. ಭೈರಪ್ಪಾಜಿಯವರು, ನಾನು ಬರ್ತಾ ಇದ್ದೆ ಅವಾಗ, ಅವ್ರು ನಿಂತು ಏರಿಗಳನ್ನು ಹೆಂಗೆ ಕಟ್ಟಿಸ್ತಿದ್ರು ಅನ್ನೋದು ನನ್ನ ಜೊತೆ ಕಟ್ಕೊಂಡು ಹೋಗೋದು ಅನೇಕ ಸರಿ. ಇವತ್ತು ನಮ್ಮ ಬಯಲುಸೀಮೆಗೆ ತುಂಗಾದಿಂದ ಭದ್ರಾಕ್ಕೆ ನೀರನ್ನು ತಂದು ಅಪ್ಪರ್ ಭದ್ರಾ ಮಾಡಿ ತುಮಕೂರಿನ 6 ಜಿಲ್ಲೆಗಳಿಗೆ ನೀರು ಕೊಡಬಹುದಾದಂಥ ಯೋಜನೆ ಭಾರತ ಸರ್ಕಾರ ಅಪ್ಪರ್ ಭದ್ರಾ ಯೋಜನೆ 5,300 ಕೋಟಿ ರೂಪಾಯಿಯನ್ನ ರಾಷ್ಟ್ರೀಯ ಜಲ ನಿಗಮದಿಂದ ನಾವು ಕೊಡ್ತೇವೆ ಅಂತ ಹೇಳಿ ಈವರೆಗೆ ಕೊಟ್ಟಿಲ್ಲ. ಇದರಿಂದ ಬಯಲುಸೀಮೆಗೆ ನೀರು ಬರಬಹುದಾದಂಥ ನೀರು ತುಂಗಭದ್ರಾ ಜಲಾಶಯಕ್ಕೆ ಹೋಗಿ ಅಲ್ಲಿಂದ ಆಂಧ್ರಕ್ಕೆ ಹೋಗ್ತಾ ಇದೆ. ಏನು ಆರೋಗ್ಯ ಪ್ರತಿಷ್ಠಾನಕ್ಕೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಕೆ.ಟಿ. ಗಂಗಾಧರ್ ಅವರು, ಪ್ರೊಫೆಸರ್ ಪುಟ್ಟರಂಗಪ್ಪನವರು ಹಾಗೂ ನಮ್ಮ ಶಿವರಾಜು ಅವರು ಮತ್ತು ಶಿವಣ್ಣ ಅವರು, ಇವರಿಗೆ ಸ್ವಾಗತವನ್ನು ಬಯಸ್ತಾ ಹಾಗೂ ತಮ್ಮೆಲ್ಲರೂ ಸ್ವಾಗತವನ್ನು ಬಯಸಿ ಈ ಒಂದು 2ನೇ ವರ್ಷದ ಇದು ನಮ್ಮ ಆರೋಗ್ಯ ಚಿಕಿತ್ಸಾ ಶಿಬಿರ, ಈ ಶಿಬಿರ ಏನೋ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ 2ನೇ ವರ್ಷಕ್ಕೆ ಮಾಡಬೇಕು ಅಂತ ನಾವು ಬಂದು ಮೊನ್ನೆ ನಮ್ಮ ಕೆ.ಟಿ. ಗಂಗಾಧರ್ ಸಾರು ನಾವು ಜೊತೆಯಲ್ಲಿ ಹೋಗಿ ಪ್ರಸನ್ನ ಸ್ವಾಮಿಗಳನ್ನು ಭೇಟಿಕೊಂಡು ಇನ್ನೇನಾದರೂ ಇದರ ಕಾರ್ಯಕ್ರಮ ಹೇಳಿ ಸ್ವಾಮಿ ಇದಕ್ಕೆ ಅವರು ಎಲ್ಲ ಇದನ್ನು ಮಾಡಿ ಮತ್ತಿರ್ಗ ಇದೇ ಕಾರ್ಯಕ್ರಮನೇ ಸಜೆಸ್ಟ್ ಮಾಡಿದ್ರು. ಸೊ ಇದೇ ಸರಿ ಅಂತ ಅನ್ನಿಸ್ತು. ಕಾರಣ ಏನಪ್ಪ ಅಂತಂದರೆ, ಇವತ್ತು ಯಾರಿಗಾದರೂ ಈಗ ಹೇಳಿದ್ರಿ, ಈಗ ಈ ಎಲೆಕ್ಷನ್ನು ಎಷ್ಟು ದುಡ್ಡು ಪ್ರಾಮುಖ್ಯ ಆಗಿದೆ ಅಂತಂದಕ್ಕೆ ನಾನೊಂದೇನೋ ಮೊನ್ನೆ ಮುದ್ದನ್ಮೇಗೌಡರು ಯಾವುದೋ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ನಾವು ರಾಜಕೀಯದಿಂದ ವಿಮುಖರಾಗ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತಂದರೆ, ಇವತ್ತು ಪಂಚಾಯತಿ ಎಲೆಕ್ಷನ್ಗೆ ಪಂಚಾಯತಿ ಎಲೆಕ್ಷನ್ ನಿಂತ್ಕೋಬೇಕು ಅಂತಂದ್ರೆ ಪಂಚಾಯತಿ ಬೆಂಗಳೂರಿಂದ ಬರಬೇಕು ಅಂತ ಪರಿಸ್ಥಿತಿ ಆಗಿದೆ. ಬೆಂಗಳೂರಿಂದ ಬಂದು ನಿಂತ್ಕೋಬೇಕಂತ ಏನು ಮಿಡ್ಲ್ ಕ್ಲಾಸ್ ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಸಜ್ಜನ ರಾಜಕಾರಣಿ. ಅತ್ಯಂತ ಸಂದಿಗ್ಧ ಸಮಯದಲ್ಲಿ 1963ರಲ್ಲಿ ಶಾಸಕರಾಗಿ ಆಯ್ಕೆಯಾದವರು. ಇದು ಕಾರಣ ಇಷ್ಟೇ, 2 ಬಾರಿ ಬಾಣಸಂದ್ರ ಹುಚ್ಚೇಗೌಡರಂತಹ ಮಹಾನ್ ನಾಯಕರು ಈ ಚುನಾವಣೆಯಲ್ಲಿ ನಿಂತಿದ್ರು. ಒಮ್ಮೆ ತಾಳಕೆರೆ ಸುಬ್ರಹ್ಮಣ್ಯ ಅಂತ ಈ ದೇಶ ಕಂಡ ಮಹಾನ್ ನಾಯಕರು ಈ ಕ್ಷೇತ್ರದಲ್ಲಿ ಗೆದ್ದು ಸಚಿವರಾಗಿದ್ರು. ಅವರ ನಂತರ ಇವ್ರು ಗೆದ್ದು ಅತ್ಯಂತ ಸಂದಿಗ್ಧ ಸಮಯ ಅಂದರೆ ಅವರಿಗೆ ಹೋಲಿಕೆ ಆಗೋರು ಯಾರಾದರೂ ಇದ್ದಾರ ನಾಯಕರು ಅನ್ನೋ ಸಂದರ್ಭದಲ್ಲಿ
ಈ ಯುವಕರಿಗೆ ಭೈರಪ್ಪಾಜಿ ಅವರ ಯುವಕ ಇವರಿಗೆ ಈ ತಾಲೂಕಿನವರು ಮತದಾರರು ನಂಬಿಕೆ ಇಟ್ಟು ಅವರನ್ನ ಚುನಾವಣೆಯಲ್ಲಿ ಗೆಲ್ಲಿಸಿದ್ರು. ಹಾಗೆ ಗೆದ್ದ ನಂತರ 3 ಬಾರಿ ಅವರು ಚುನಾವಣೆಯಲ್ಲಿ ಯಶಸ್ವಿಯಾಗಿ ಆ 3 ಚುನಾವಣೆಗಳಲ್ಲಿ ಏನೇನು ಕೆಲಸ ಮಾಡಿದ್ರು ಕೇಳ್ಕೊಟ್ಟಿದ್ರು. ಅಷ್ಟೂ ಚುನಾವಣೆಗಳಲ್ಲಿ ಅವ್ರು ಮಾಡಿದ ಒಂದೇ ಕೆಲಸ ರೈತ ಪರ ಕೆಲಸಗಳು, ರೈತರಿಗೆ ಅನುಕೂಲ ಆಗಂತ ಕೆಲಸಗಳನ್ನು ಮಾಡಿದ್ರು. ಮತ್ತು ಹೆಣ್ಣುಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಳ ಶಿಕ್ಷಣ ಈ ಜಿಲ್ಲೆಯಲ್ಲಿ ಯಾರು ಮಾಡಿದ್ರು. ಒಂದೇ ಒಂದು ಎಂಪ್ರೆಸ್ ಹೈಸ್ಕೂಲ್ ಅಂತ ಒಂದು ಸ್ಕೂಲ್ ಇತ್ತು. ಅದು ಬಿಟ್ಟರೆ ಇಡೀ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶಾಲೆ ಇರಲಿಲ್ಲ. ಮೊಟ್ಟ ಮೊದಲು ಈ ಜಿಲ್ಲೆಯಲ್ಲಿ 2ನೇ ಶಾಲೆಯಾಗಿ ತುರುವೇಕೆರೆ ತಾಲೂಕಿನಲ್ಲಿ ಒಂದು ಹೆಣ್ಣುಮಕ್ಕಳ ಶಾಲೆಯನ್ನೆಲ್ಲ ಇದನ್ನೇ ಸರಸ್ವತಿ ಪ್ರೌಢಶಾಲೆಯನ್ನು ತಂದವರು. 30 ವರ್ಷ ಅವರು ಬಾಡಿಗೆ ಕೊಟ್ಟು, ಒಂದು ಕಟ್ಟಡಕ್ಕೆ ಬಾಡಿಗೆ ಕೊಟ್ಟು ಆ ಶಾಲೆನ ನಡೆಸಿದ್ರು. ಬಹಳ ದೊಡ್ಡ ಕೆಲಸ ಅದು. ರೈತರಿಗಾಗಿ ಏನೇನು ಸಾಧ್ಯವೋ ಅಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರು. ಅವರ ಶಾಸಕರಾಗಿದ್ದ ಅವಧಿನಲ್ಲೇನೆ ಭೂ ಸುಧಾರಣಾ ಕಾಯ್ದೆ ಕೂಡ ಜಾರಿಗೆ ಬಂದಿದ್ದು, ಅದಕ್ಕೆ ಕೂಡ ಬೆಂಬಲ ಕೊಟ್ಟರು. ಹೇಮಾವತಿ ನೀರು ತರಲಿಕ್ಕೆ ಅತಿ ಹೆಚ್ಚು ಹೋರಾಟ ಮಾಡಿದ್ರು. ಈ ತಾಲೂಕಿನಲ್ಲಿ ಸುಮಾರು 38ರಿಂದ 40 ಕೆರೆಗಳ ನಿರ್ಮಾಣ ಅವ್ರ ಕಾಲದಲ್ಲಿ ಆಯಿತು. ತೋಟಗಳಿಗೆ, ತೆಂಗಿನ ತೋಟಗಳನ್ನ ಉಳಿಸ್ಲಿಕ್ಕಾಗಿ ಬದು ನಿರ್ಮಾಣ ಮಾಡತಕ್ಕಂಥ ಯೋಜನೆಯನ್ನು ಅವರು ಜಾರಿಗೆ ತಂದರು. ಆಮೇಲೆ ನೀರಿಗೆ ಅಡ್ಡಲಾಗಿ ಅಣೆಗಳನ್ನ ನಿರ್ಮಾಣ ಮಾಡತಕ್ಕಂಥ ಕೆಲಸಗಳನ್ನ ಅವರು ಸರ್ಕಾರದ ವತಿಯಿಂದ ಬ್ಯಾರೇಜ್ ಮಾಡಿದ್ರು. ಕೋಕೋನಟ್ ಪಿಕಪ್ಗಳನ್ನ ಇವೆಲ್ಲವನ್ನ ನಾನು ವಿವರಣೆ ಕೊಟ್ಟಿದ್ದೇನೆ. ಇಷ್ಟೆಲ್ಲ ಮಾಡಿದವರು ಅವರ ಹೆಸರನ್ನ ಉಳಿಸ್ಬೇಕು ಅಂತ ಹೇಳಿ ಅವ್ರ ಕುಟುಂಬದವರು, ಅವರ ಮಗ ಬೆಟ್ಸ್ವಾಮಿ ಅವರು ಮತ್ತು ಮೊಮ್ಮಗ ನಿತೇಶ್ ಅವರು ಕಳೆದ ವರ್ಷದಿಂದ ಒಂದು ಯೋಜನೆಯನ್ನ ಜಾರಿಗೆ ತಂದರು. ಅವರು ಈ ತಾಲೂಕಿಗೆ ಮಾಡಿರೋದನ್ನ ಸ್ವಾರ್ಥ ಅಂತ ಅಲ್ಲ, ಇದು ಕುಟುಂಬ ಅಂತ ಅಲ್ಲ, ಈ ತಾಲೂಕಿನ ಮಗನಾಗಿ ಅವರ ಕೆಲಸಗಳನ್ನ ಸ್ಮರಿಸಬೇಕು, ಅದು ಮುಂದಿನ ಪೀಳಿಗೆಗೆ ದಾರಿದೀಪ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಳೆದ ವರ್ಷ ಒಂದು ಪುತ್ಥಳಿಯನ್ನ ಅನಾವರಣ ಮಾಡಿ ಮೈಸಂದ್ರ TB ಸರ್ಕಲ್ನಲ್ಲಿ ಅವರ ಹೆಸರಿನಲ್ಲಿ ಒಂದು ಆರೋಗ್ಯ ಶಿಬಿರವನ್ನ ಮಾಡತಕ್ಕಂಥ ಯೋಜನೆಯನ್ನ ಜಾರಿಗೊಳಿಸಿದ್ರು. ಬಹಳ ಅದ್ಭುತವಾಗಿ ಕಳೆದ ವರ್ಷ ಆರೋಗ್ಯ ಶಿಬಿರ ನಡೀತು. ಈ ವರ್ಷ ಮತ್ತೆ ಜನವರಿ ತಿಂಗಳ 12ನೇ ತಾರೀಕು ಆರೋಗ್ಯ ಶಿಬಿರ ಮೈಸಂದ್ರ TBನಲ್ಲಿ ನಡೀತಾ ಇದೆ. ಮಾನ್ಯ ಭೈರಪ್ಪಾಜಿ ಅವರ ಹೆಸರಿನಲ್ಲಿ. ಬಹಳ ವಿಶೇಷ ಅಂದ್ರೆ ಕಳೆದ ವರ್ಷ ಎಲ್ಲ ವಿಭಾಗಗಳು ಇತ್ತು, ಈ ವರ್ಷ ಕೂಡ ಅದೆಲ್ಲ ಇರುತ್ತೆ. ಎಲ್ಲ ವಿಭಾಗಗಳಲ್ಲಿ ಪರೀಕ್ಷೆ, ಉಚಿತ ಚಿಕಿತ್ಸೆ 2 ಆಗುತ್ತೆ. ವಿಶೇಷ ಅಂದ್ರೆ ಈ ವರ್ಷ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ನಮ್ಮ ಭೈರಪ್ಪಾಜಿ ಅವರ ಸವಿನೆನಪಿನಲ್ಲಿ ಅವರ ಪ್ರತಿಷ್ಠಾನದ ವತಿಯಿಂದ ಮಾಡಿಕೊಡ್ತಕ್ಕಂಥ ಒಂದು ಕೆಲಸನ ಆರೋಗ್ಯ ಶಿಬಿರದ ದಿನವೇ ನಾವು ಇಟ್ಕೊಂಡಿದ್ದೇವೆ. ನಾವು ನುರಿತ ತಜ್ಞರನ್ನ ಅಲ್ಲಿ ಇಟ್ಕೊಂಡು ಆಯುಷ್ಮಾನ್ ಕಾರ್ಡ್ ಅನ್ನ ಅಲ್ಲಿ ನೋಂದಣಿ ಮಾಡ್ತೀವಿ. ಉಚಿತವಾಗಿ 70 ವರ್ಷ ಬನ್ನಿ, 70 ವರ್ಷ ಯಾರು ಆಗಿದೆಯೋ 70 ಮತ್ತು ಅದಕ್ಕಿಂತ ಹೆಚ್ಚು ಎಲ್ಲರಿಗೆ ಆಮೇಲೆ ಉಚಿತ ಚಿಕಿತ್ಸೆ ಕೊಡ್ತಕ್ಕಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಆ ಕಾರ್ಡನ್ನು ನಾವು ಉಚಿತವಾಗಿ ಆ ದಿನ ಮಾಡಿಕೊಡ್ತಿದ್ದೇವೆ. ಅದೆಲ್ಲದಕ್ಕೆ ತಮ್ಮ ಸಹಕಾರ ಇಲ್ಲಿ ಪ್ರಚಾರ ಕೊಡಿ, ಜನತೆಗೆ ಅನುಕೂಲ ಆಗಲಿ ಅನ್ನೋದು ನನ್ನ ಭಾವನೆ. ದಯಮಾಡಿ ಸಹಕಾರ ಕೊಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ.